ಸರ್, ಈಗ ಭಾರತ ಸಕ್ಕರೆ ನಾಡು ಅಂತ ನಾವೇನ್ ಹೇಳ್ತಲ್ಲ, ಹಂಗೆ ಸಕ್ಕರೆ ಕಾಯಿಲೆ ಬೀಡು ಆದಂಗಾಗಿದೆ. ಕಾರಣ ಏನಂತಾರೆ, ಜಗತ್ತಲ್ಲಿ ಹೋದ್ರೆ ಬಹುಶಃ ಭಾರತ 2 ಅಥವಾ 3ನೇ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ಮುಂದುವರಿತಾ ಇದೀವಿ ಅಂತಂದ್ರೆ ಕಾಯಿಲೆಗಳು ಕೂಡ ಜೊತೆ ಆಗ್ತಾ ಇದೆ. ಸಕ್ಕರೆ ಕಾಯಿಲೆಯಿಂದ ಕಹಿ ಘಟನೆಗಳು ನೀಡುವಂತ ಅನುಭವ ಜಾಸ್ತಿನೇ ಕೊಡ್ತಾ ಇದೆ. ಹೆಸರೇನೋ ಸಿಹಿ ಇದೆ, ಕೊಡ್ತಾ ಇರುವಂತ ಎಕ್ಸ್ಪೀರಿಯನ್ಸ್ ಫುಲ್ ಕಹಿಯಾಗಿದೆ. ಅಂದ್ರೆ ಸಕ್ಕರೆ ಕಾಯಿಲೆಯಿಂದ ನಾವು ಸ್ವಲ್ಪ ಹುಷಾರಾಗ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ತಮ್ಮ ಆಸ್ಪತ್ರೆ ಯಾವ ರೀತಿ ಸಹಾಯ ಮಾಡುತ್ತೆ? ಸರ್, ಇವತ್ತಿನ ದಿನ ಡಯಾಬಿಟಿಕ್ ಇಸ್ ಗೋಯಿಂಗ್ ಟು ಬಿಕಮ್ ಎ ಕ್ಯಾಪಿಟಲ್. ಇವತ್ತು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ನಾವು. ಆದಷ್ಟು ಬೇಗ ಫಸ್ಟ್ ಪ್ಲೇಸ್ ಬಂದೇ ಬರ್ತೀವಿ. ಬಟ್ ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ಒತ್ತಡನೇ ಫಸ್ಟ್ ಕಾಯಿಲೆ ಫಾರ್ ಡಯಾಬಿಟಿಸ್. ನಾನು ಹೇಳ್ದಂಗೆ ಮೊನ್ನೆ ಆವಾಗಲೇ ಹೇಳ್ದಂಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಮೇಜರ್ಲಿ ಕಾಸ್ ಡ್ಯೂ ಟು ಸ್ಟ್ರೆಸ್ ಅಂಡ್ ಲೈಫ್ ಸ್ಟೈಲ್. ಇದು ಬಿಟ್ಟು ಏನು ಇಲ್ಲ ಸರ್. ಇವತ್ತು ಬೆಳಗ್ಗೆ ಆಫೀಸ್ಗೆ ಹೋಗ್ತಾರೆ 8 ಗಂಟೆಗೆ, ರಾತ್ರಿ 7 ಗಂಟೆಗೆ ಬರ್ತಾರೆ. ಅದ್ರ ಮೇಲೆ ಅವ್ರ ವರ್ಕ್ ಏನು ಇರಲ್ಲ. ಒಂದು ಆಫೀಸಲ್ಲಿ ಹೋಗಿ ಒಂದು ಸಿಸ್ಟಮ್ ಮುಂದೆ ಕುತ್ಕೊಂತಾರ ಅಥವಾ ಇನ್ನೂ ಒಂದು ಓಡಾಟನೂ ಇಲ್ಲ. ಅದರಿಂದ ಏನಾಗುತ್ತೆ, ಸ್ಟ್ರೆಸ್ ಮೈಂಡ್ ಲೆವೆಲ್ಸ್ ಮೇಲೆ ಕೊಟ್ಟಾಗ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೋಸ್ಕರ 2 ಟೈಪ್ ಆಫ್ ಡಯಾಬಿಟಿಸ್ ಅಂತ ಬರುತ್ತೆ ಸರ್. ಒಂದು ಇನ್ಸುಲಿನ್ ಡಿಪೆಂಡೆಂಟ್, ಒಂದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್. ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಬಂದಾಗ ಪೂರ್ತಿ ಇನ್ಸುಲಿನ್ ನ ಇಂಜೆಕ್ಟ್ ಮಾಡ್ಲೇಬೇಕು, ಅದು ಯಾಕಂದ್ರೆ ಪ್ರೊಡಕ್ಷನ್ ಆಗ್ತಿರಲ್ಲ. ಬಟ್ ವೆನ್ ಎವರ್ ಇಟ್ ಕಮ್ಸ್ ಟು ನಾನ್ ಇನ್ಸುಲಿನ್ ಡಿಪೆಂಡೆಂಟ್, ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿದೆ ಬಟ್ ಅಬ್ಸರ್ಪ್ಷನ್ ಅಂದ್ರೆ ಯುಟಿಲೈಸೇಷನ್ ಆಗ್ತಿರಲ್ಲ. ಏನಂದ್ರೆ ಲಾಕು ಕೀ ಇದ್ದಂಗೆ, ನಮ್ಮ ಹತ್ರ ಕೀ ಇರುತ್ತೆ ಬಟ್ ಓಪನ್ ಆಗಲ್ಲ, ಅದು ಅದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಇರುವಂತದ್ದು ನೇಚರ್ ಕ್ಯೂರ್ ಅಂಡ್ ಯೋಗ. ಏನ್ ಮಾಡ್ತೀವಿ, ಆ ಲಾಕ್ ನ ಓಪನ್ ಮಾಡಕ್ಕೆ ಈ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಅವು 2 ಬೆನಿಫಿಟ್ ಆಗುತ್ತೆ. ಇವತ್ತು ಮನೆಯಲ್ಲೂ ಯೋಗ ಪ್ರಾಕ್ಟೀಸ್ ಆಗಿರ್ಬೋದು, ಪ್ಲಸ್ ಬೇರೆ ರೀತಿಯಲ್ಲಿ ಸಣ್ಣ ಪುಟ್ಟ ನೀರು ಕುಡಿಯೋದಾಗದೆ, ಎಕ್ಸರ್ಸೈಸಸ್ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಇದರಿಂದ ಕಂಪ್ಲೀಟ್ ಆಗಿ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಬೋದು. ಓಕೆ, ಅಂದ್ರೆ ಜನರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಬಂದ್ಬಿಡ್ತೀನಿ ಒಂದ್ 15 ಸಲ ನನ್ನ ಶುಗರ್ ಲೆವೆಲ್ 0 ಆಗ್ಬಿಡಕು ಅಂತ ಹೇಳ್ತಾರೆ. ಅಂದ್ರೆ ಆತುರ ಜಾಸ್ತಿ ಆಗ್ಬಿಡುತ್ತೆ ಜನರಿಗೆ. ಏನೇ ನೀವು ತಗೊಂಡ್ರು ಸಹಿತ ತಿನ್ನೋದು ಸ್ಪೀಡು, ನಾವು ವಾಸಿ ಆಗೋದು ಸ್ಪೀಡ್ ಅಂತಾರೆ. ಇದು ಹೆಂಗ್ ಸಾಧ್ಯ ಅಂತ ಸರ್? ಇವಾಗ ಅವ್ರಿಗೆ ಕಾಯಿಲೆ ಬಂದು 15 ವರ್ಷ ಆಗಿರುತ್ತೆ. ಇವಾಗ 15 ದಿನದಲ್ಲಿ ಗುಣ ಆಗುವಂತದ್ದು ಮಾತಲ್ಲ. ನಾವು ಇಲ್ಲೇನು ಸರ್ ಮ್ಯಾಜಿಕ್ ಇಟ್ಕೊಂಡಿಲ್ಲ ಅಥವಾ ನಮ್ಗೆ ಯಾವ್ದು ಪವರ್ಸ್ ಇಲ್ಲ. ನಾವೇನಂದ್ರೆ ರೆಗ್ಯುಲರ್ ಫಾಲೋ ಅಪ್ ಹೇಳ್ತೀವಿ. ಬೇಕಾದ್ರೆ ವಾಟ್ ಎವರ್ ದ ಟ್ಯಾಬ್ಲೆಟ್ಸ್, ವಾಟ್ ಎವರ್ ದೇ ಅದನ್ನ ಟೇಪರ್ ಮಾಡ್ತೀವಿ. ಅದ್ರ ನಂತರದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸಾಕು. ಅವ್ರು ಇನ್ನೇನು ಮಾಡೋವಂಥದ್ದು ಬೇಕಾಗಿಲ್ಲ. ನಾವ್ ಯಾವ್ದೇ ಸ್ಟಾಪ್ ಮಾಡಿ ಇದ್ ಮಾಡಿ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳೋಲ್ಲ. ನಿಮ್ಮ ಕೆಲ್ಸದ ಒತ್ತಡದಲ್ಲಿ ರಾತ್ರಿ ಹೊತ್ತು ಎಷ್ಟೊತ್ತು ಬರ್ಬೇಕು, ಎಷ್ಟೊತ್ತು ನಿದ್ದೆ ಮಾಡ್ಬೇಕು, ಯಾವ್ಯಾವ ಟೈಮ್ಗೆ ಊಟ ಮಾಡ್ಬೇಕು, ಅದನ್ನೆಲ್ಲ ಗೈಡ್ ಮಾಡ್ತೀವಿ. ಆ ಗೈಡ್ ಲೈನ್ಸ್ ಇಂದ ನೀವು ಹೋದಂಗೆಲ್ಲ 100% reversal of diabetes will take place.